ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸುಮಾರು ದಿನ ಆಯಿತು ಫೇಸ್ ಕ್ಯಾಮ್ ವಿಡಿಯೋ ಮಾಡಿ. ಎಲ್ಲರೂ ಆರಾಮಾಗಿದ್ದಾರೆ ಅನ್ಕೊಂತೀನಿ. ಆ್ಯಂಡ್ ಏನಪ್ಪ ವಿಷಯ ಅಂತಾರೆ, ಇವತ್ತಿನ ಒಂದು ಎಪಿಸೋಡ್ನ ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಆ್ಯಂಡ್ ಅಲ್ಲಿ ನಿಮ್ಗೆ ಗೊತ್ತಿರೋದು ಆಲ್ರೆಡಿ ಈ ವಾರದ ಒಂದು ಟಾಸ್ಕ್ ಏನಿದೆ ಅಂದರೆ ವಾರದ ಟಾಸ್ಕು ಬಿಗ್ ಬಾಸ್ ಮನೆ ರೆಸಾರ್ಟ್ ಆಗಿ ಕನ್ವರ್ಟ್ ಆಗಿದೆ. ಆ್ಯಂಡ್ ಯಾವ ರೀತಿಯಲ್ಲಿತ್ತು ಈ ವಾರದ ಒಂದು ಟಾಸ್ಕ್ಗಳು ಜೊತೆಗೆ ಬಿಗ್ ಬಾಸ್ ರೆಸಾರ್ಟಲ್ಲಿ ಮಾಡಿದಂಥ ಅತಿಥಿ ಮತ್ತು ಸಿಬ್ಬಂದಿಗಳ ಒಂದು ಟಾಸ್ಕಲ್ಲಿ ಯಾರು ನಿಮಗೆ ತುಂಬ ಚೆನ್ನಾಗಿ ಮಾಡಿದ್ರು ಸಿಬ್ಬಂದಿಯಾಗಿ ಮತ್ತು ಅತಿಥಿಗಳಾಗಿ ಅಂತ ನಿಮ್ಗೆ ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿನ ಒಂದು ಈ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಆ್ಯಂಡ್ ಅಲ್ಲಿ ಒಂದು ಸೆಟಪ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಬಿ ಅಡ್ಡ ಅನ್ನೋ ರೀತಿಯಲ್ಲಿ ಒಂದು ತೀರ್ಥ ಹಾಕಲಿಕ್ಕೆ, ಅಂದರೆ ಡ್ರಿಂಕ್ಸ್ ಮಾಡಲಿಕ್ಕೆ, ತೀರ್ಥ ಅಂತಂದರೆ ಅದು ಬೇರೆ ಆಗಿಬಿಡುತ್ತೆ. ಅದಲ್ಲ. ಅದೇ ಎಣ್ಣೆ ಹಾಕಲಿಕ್ಕೆ ಒಂದು ಅಡ್ಡ ಮಾಡ್ಕೊಂಡಿದ್ದಾರೆ, ಬಿ ಅಡ್ಡ ಅಂತ. ಅಲ್ಲಿ ಸುಮಾರು ಬಾಟ್ಲಿಗಳು ಅವು ಇವೆಲ್ಲ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅದು ಸ್ಪೆಷಲ್ ಆಗಿ ಡಿಸೈನ್ ಮಾಡಿದಂಥ ಒಂದು ಶೂಟಿಂಗ್ಗೋಸ್ಕರ ಮಾಡಿದಂಥ ಬಾಟಲು. ಅಲ್ಲಿ ಡಿಸ್ಕ್ಲೇಮರ್ ಕೂಡ ಹಾಕ್ತಾರೆ, ಇದನ್ನು ಯಾರು ಅನುಸರಿಸ್ಬೇಡಿ ಇದು ಅಂತ. ಅದೇ ಪ್ರಕಾರ ಅಲ್ಲಿ ಆ ಬಾಟಲ್ನ ತಲೆ ಮೇಲೆ ಹೊಡೆದ್ಬಿಟ್ಟು ಅಲ್ಲಿ ನಾಮಿನೇಟ್ ಮಾಡಬೇಕಾಗತ್ತೆ. ನಾಮಿನೇಷನ್ ಪ್ರಕ್ರಿಯೆ. ಒಟ್ಟಿನಲ್ಲಿ ಹೇಳ್ಬೋದು ಈ ವಾರ ನಾಮಿನೇಷನ್ ಇದೆ ಅಂತ, ಬಟ್ ಹೇಳ್ತೀನಿ ಯಾವಾಗ ಇರಬಹುದು ಅಂತ. ಓಕೆ. ಅಲ್ಲಿ ಭವ್ಯ ಅವರು ಐಶ್ವರ್ಯ ಅವರಿಗೆ ನಾಮಿನೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಐಶ್ವರ್ಯ ಅವರು ತ್ರಿವಿಕ್ರಮ್ ಅವರು ನಾಮಿನೇಟ್ ಮಾಡ್ತಿದ್ದಾರೆ. ಹನುಮಂತ ಅವರು ಚೈತ್ರ ಅವರಿಗೆ ನಾಮಿನೇಟ್ ಮಾಡ್ತಿದ್ದಾರೆ. ಈ ಪ್ರೋಮೋದಲ್ಲಿ ಈ ಮೂರು ಜೊತೆಗೆ ಮೋಕ್ಷಿತಾ ಅವರು ಅಲ್ಲಿ ಮಂಜಣ್ಣ ಅವರನ್ನು ನಾಮಿನೇಟ್ ಮಾಡ್ತಿದ್ದಾರೆ. ಆ್ಯಂಡ್ ಮಂಜಣ್ಣಗೆ ಮೋಕ್ಷಿತಾ ಅವರು ಕೊಟ್ಟಂತಹ ಒಂದು ಏನು ಕಾರಣ, ರೀಸನ್ ಏನು ಅಂತಂದರೆ ಈ ವಾರ ಎಲ್ಲೋ ನನಗೆ ಅಷ್ಟಾಗಿ ಕಾಣಿಸ್ಲಿಲ್ಲ ಅನ್ನೋ ಒಂದು ರೀಸನ್ನ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಕಾಣಿಸಿದ್ರು ಅಂತ ನನಗನ್ಸುತ್ತೆ. ಯಾಕಂತಂದರೆ ಅವ್ರ ಟೀಮಿಂದ ಹೆಚ್ಚಾಗಿ ಕಾಣಿಸಿರುವಂಥದ್ದು ಯಾರು, ನಮ್ಮ ಚೈತ್ರ ಅವರು ಬಿಟ್ಟರೆ ಮಂಜಾಣನೇ. ಅದಕ್ಕಿಂತ ಉಳಿದವ್ರು ಅಷ್ಟೊಂದೇನು ಕಾಣಿಸ್ಕೊಂಡಿಲ್ಲ. ಇವರಿಬ್ಬರೇ ಕಾಣಿಸಿರೋದು, ಬಟ್ ಕಾಣಿಸಿಲ್ಲ ಅನ್ನೋದು ಅವರ ಒಂದು ರೀಸನ್ ಆಗಿದೆ. ಅವರ ಒಂದು ವೈಯಕ್ತಿಕ ರೀಸನ್ನು. ಅದನ್ನು ಪ್ರಶ್ನೆ ಮಾಡುವಂಥದ್ದು, ಇನ್ಕ್ಲೂಡಿಂಗ್ ಅಲ್ಲಿ ಅಪೋಸಿಟ್ ಇರುವಂಥ ಮಂಜುಗೆ ಕ್ವಶನ್ ಮಾಡೋಕ್ಕೆ ಒಂದು ರೀತಿಯಲ್ಲಿ ಅಲ್ಲಿ ಅರ್ಹತೆ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ಮಾತಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಅಲ್ಲಿ ಮಂಜಾಣ ಹೇಳುವಂಥದ್ದು, ಹೇಗೆ ಕಾಣಿಸ್ಕೊಬೇಕು ಅಂದರೆ ಏನು ಮಾಡಬೇಕು, ನಿಮ್ಮ ಹತ್ರ ಟ್ಯೂಷನ್ ಬರ್ತೀನಿ ಅನ್ನೋವಂಥದ್ದು ಮಾತುಗಳು. ಆಮೇಲೆ ನಿಮ್ಗೆ ಏನಾದರೂ ತಂದು ಕೊಡಬೇಕಾ ಕಾಣಿಸ್ಕೊಬೇಕು ಅಂತಂದರೆ ಅನ್ನೋ ಒಂದು ಮಾತುಗಳು ಕೂಡ ಬರ್ತಿದೆ. ಆ್ಯಂಡ್ ಮೋಕ್ಷಿತಾ ಅಗೇನ್ ಕೌಂಟ್ರ್ಗಳು ತುಂಬ ಚೆನ್ನಾಗಿತ್ತು ಅವ್ರದ್ದು. ಅಂದರೆ ನೀವು ಏನಾದರೂ ಕಾಣಿಸ್ಕೊಬೇಕು ಅಂದರೆ ಯಾರಿಗಾದ್ರೂ ಹೋಗಿ ತೊಗೊಂಡೋಗಿ ಕೊಡ್ತೀರಾ ನೀವು ಅನ್ನೋ ಒಂದು ಮಾತುಗಳು. ಆ್ಯಂಡ್ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಅಲ್ಲಿ ಗಲಾಟೆಗಳಾಗುತ್ತೆ. ಆ್ಯಂಡ್ ಮಂಜಾನ ಸ್ವಲ್ಪ ಕೂಗಾಡ್ತಾರೆ. ಆ್ಯಂಡ್ ನೀವು ಕೂಗಾಡ್ತಾರೆ, ನಾನು ಕೂಗಾಡ್ತೀನಿ ಅನ್ನೋವಂಥದ್ದು ಮೋಕ್ಷಿತಾ ಕಡೆಯಿಂದ ಬರುತ್ತೆ. ಆ್ಯಂಡ್ ಈ ರೀತಿಯ ಒಂದು ಕ್ಷುಲ್ಲಕ ಕಾರಣಗಳಿಗೆ ನಾನು ನಾಮಿನೇಟ್ ಆಗಲ್ಲ ಅಂತ ಇವರು ಮಂಜಣ್ಣ ಅದು ಹೆಂಗೆ ಹೇಳ್ತಾರೆ ಅರ್ಥ ಆಗ್ತಿಲ್ಲ ನನಗೆ. ನಾಮಿನೇಷನ್ ಮಾಡೋವಂಥದ್ದು ಅವ್ರ ಹಕ್ಕು. ಅವ್ರು ಮಾಡ್ತಾರೆ, ಆಗಲ್ಲ ಅಂತಂದರೆ ಬಿಡೋರು ಯಾರು ಇಲ್ಲಿ. ಅದೇ ಅಲ್ಲಿ ಯಾರು ಮೋಕ್ಷಿತ ಹೇಳುವಂಥದ್ದು, ನೀವು ಆಗಲ್ಲ ಅಂದರೆ ಬಿಡೋರು ಯಾರು, ನನ್ನ ನಾಮಿನೇಷನ್ ನಾನು ಮಾಡ್ತೀನಿ ಅಷ್ಟೇ ಅನ್ನೋ ರೀತಿಯಲ್ಲಿ. ಅದೇ ರೀತಿಯಲ್ಲಿ ನಾಮಿನೇಟ್ ಮಾಡಿ ತಲೆ ಮೇಲೆ ಬಾಟ್ಲಿ ಹೊಡಿತಾರೆ. ಫುಲ್ ಮಂಜಣ್ಣ ಎಲ್ಲ ಒಂದು ರೀತಿಯಲ್ಲಿ ಹಿಂಗೆಲ್ಲ ಮಾಡಿಬಿಟ್ಟು ಅಲ್ಲಿ ಓಕೆನಾ ಅಂದ ತಕ್ಷಣ ಇವ್ರದ್ದು ಚೆನ್ನಾಗಿತ್ತು. ಓಕೆ ಅಂತ ಅಂದಿದ ತಕ್ಷಣ ಮೋಕ್ಷಿತ ಅದು ಒಂದು ರೀತಿಯಲ್ಲಿ ಅದು ಚಮಕ್ ಕೊಟ್ಟಂಗಿತ್ತು ಮೋಕ್ಷಿತ ಅವ್ರದ್ದು. ಇದೆ ಆಲ್ಮೋಸ್ಟ್ 85-90 ಡೇಸ್ ಆಗಿದೆ. ಇನ್ನೇನೊಂದು 10 ದಿನ ಆದರೆ 10-12 ದಿನ ಆದರೆ 100 ಡೇಸ್ ಕಂಪ್ಲೀಟ್ ಮಾಡ್ತಾರೆ. ರೀಸನ್ಗಳು ಪ್ರಾಪರಾಗಿ ಇರಬೇಕು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಆ್ಯಂಡ್ ಬಿಗ್ ಬಾಸ್ ಟೀಮ್ ಅವರು ಕೂಡ ನೋಡ್ತಿರ್ತಾರೆ, ಆ್ಯಂಡ್ ಆಡಿಯನ್ಸ್ ಕೂಡ ನೋಡ್ತಿರ್ತಾರೆ. ನನಗೆ ಮೋಕ್ಷಿತ್ ಅವ್ರು ಕೊಟ್ಟಂಥ ರೀಸನ್ ಅಷ್ಟೇನು ಇದು ಅಂತ ಅಂದರೆ ಸರಿ ಅಂತ ನನಗನ್ಸಿಲ್ಲ. ಬಿಕಾಸ್ ಇಲ್ಲಿ ಮಂಜಣ್ಣ ಆಲ್ರೆಡಿ ಕಾಣಿಸ್ಕೊಂಡಿದ್ದಾನೆ, ವಾರದಲ್ಲಿ ಕಾಣಿಸ್ಕೊಂಡಿಲ್ಲ ಅನ್ನೋದ್ರೆ ಓಕೆ, ಬಟ್ ಕಾಣಿಸ್ಕೊಂಡಿದ್ದಾನೆ ಅಟ್ಲೀಸ್ಟ್ ಯಾವುದೋ ಒಂದು ವಿಚಾರದಲ್ಲಿ. ಈ ಏನಿದೆ ಬಿಗ್ ಬಾಸ್ ರೆಸಾರ್ಟ್ ಟಾಸ್ಕಲ್ಲಿ ಅವನು ಮತ್ತು ಚೈತ್ರ ಅವರು ತುಂಬ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದಾರೆ. ಚೈತ್ರ ಕೆಲವು ಟೈಮಲ್ಲಿ ಅನ್ನೆಸೆಸರಿಯಾಗಿ ಕಾಣಿಸ್ಕೊಂಡ್ರು ಕೂಡ ಟಾಸ್ಕು ಅಂತ ಬಂದಾಗ ಮಂಜಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಓಕೆ, ಅವರು ಇದು ಒಂದೇ ರೀಸನ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ಅದು ವ್ಯಾಲಿಡ್ ರೀಸನ್ ಅಂತ ನನಗೆ ಅನ್ನಿಸ್ತಿಲ್ಲ. ಬಟ್ ಬೇರೆ ಏನಾದರೂ ಅದಕ್ಕೆ ಪೂರ್ವಕವಾಗಿ ಅಥವಾ ಅದಕ್ಕೆ ಸಪೋರ್ಟಿಂಗ್ ಆಗಿ ಇನ್ನೊಂದು ಏನಾದರೂ ರೀಸನ್ ಕೊಟ್ಟಿದ್ರೆ ವ್ಯಾಲಿಡ್ ಅಂತ ಹೇಳ್ಬೋದು. ಆ್ಯಂಡ್ ಅಲ್ಲಿ ಭವ್ಯ ಅವರು ಐಶ್ವರ್ಯ ಅವರಿಗೆ ಏನು ರೀಸನ್ ಕೊಟ್ಟು ನಾಮಿನೇಟ್ ಮಾಡಿದಾರೆ ಗೊತ್ತಿಲ್ಲ. ಅವ್ರಿಬ್ಬರ ಮಧ್ಯೆ ಸ್ವಲ್ಪ ಅದು ಏನೋ ವೈಮನಸ್ಸು ನಡೀತಾನೆ ಇದೆ. ಅದು ಕಂಟಿನ್ಯೂ ಆಗ್ತಾಯಿದೆ ಅಂತ ಹೇಳ್ಬೋದು. ಆ್ಯಂಡ್ ಐಶ್ವರ್ಯ ತ್ರಿವಿಕ್ರಮ್ ಅವ್ರಿಗೆ ರೀಸನ್ ಕೊಟ್ಟಿರುವಂಥದ್ದು ಮೇ ಬಿ ತ್ರಿವಿಕ್ರಮ್ ಅವ್ರು ಏನು ಆ ಟಾಸ್ಕ್ ನಡೆಯೋ ಟೈಮಲ್ಲಿ ಪರ್ಸ್ನಲಾಗಿ ಅಟ್ಯಾಕ್ ಮಾಡಿದ್ರು. ಎಲ್ಲರೂ ಒಂದೇ ರೀತಿಯಲ್ಲಿ ಗುಡಿಸ್ಬಿಟ್ಟು ಸರ್ವಿಸ್ ಕೊಟ್ಟು ಕಳಿಸ್ತೀನಿ ಅನ್ನೋ ರೀತಿಯಲ್ಲಿ. ಆ ಒಂದು ರೀಸನ್ ಕೊಟ್ಟು ಮೇ ಬಿ ಅವ್ರನ್ನ ನಾಮಿನೇಟ್ ಮಾಡಿರ್ಬೋದು. ಆ್ಯಂಡ್ ಹನುಮಂತ ಅವರು ಚೈತ್ರ ಅವರಿಗೆ ನಾಮಿನೇಟ್ ಮಾಡ್ತಾರೆ. ಆ್ಯಂಡ್ ಗೊತ್ತಿಲ್ಲ ಹನುಮಂತನ ತಲೆಯಲ್ಲಿ ಏನೇನು ಇರುತ್ತೋ ಅಂತ ಗೊತ್ತಿಲ್ಲ, ಅವನಿಗೆ ಅದು ಗೊತ್ತು. ಇಷ್ಟು ಇತ್ತು ಈ ಒಂದು ಪ್ರೋಮೋದ ಒಂದು ರಿವ್ಯೂ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಗೇನು ಅನಿಸುತ್ತೆ ಈ ವಾರ ನಾಮಿನೇಟ್ ಏನೇನಾಗಿದ್ದಾರೆ ಯಾವಾಗ ಎಲಿಮಿನೇಷನ್ ಆಗ್ಬೋದು ಅಂತ. ನನ್ನ ಪ್ರಕಾರ ಇವತ್ತು ಆಲ್ರೆಡಿ ಗುರುವಾರ ಇರೋದ್ರಿಂದ ಇವತ್ತು ನೈಟಲ್ಲಿ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆದಮೇಲೆ ನೈಟಲ್ಲಿ ವೋಟಿಂಗ್ ಲೈನ್ಸ್ ಓಪನ್ ಮಾಡ್ತಾರೆ. ಮೇ ಬಿ ಒಂದು ದಿನ ಮಾತ್ರ, ಮೀನ್ಸ್ ಇವತ್ತು ರಾತ್ರಿ ಏನು ಓಪನ್ ಮಾಡ್ತಾರೆ 12 ಗಂಟೆಗೆ ಅಥವಾ 11 ಗಂಟೆಗೆ ಏನು ಓಪನ್ ಮಾಡ್ತಾರೆ. ಅದು ನಾಳೆ ಶುಕ್ರವಾರ 12 ಗಂಟೆ ಅಥವಾ ಶನಿವಾರ ಮೇ ಬಿ ಶುಕ್ರವಾರ 12 ಗಂಟೆಗೆ ಎಂಡ್ ಮಾಡ್ತಾರೆ. ಓನ್ಲಿ ಒನ್ ಡೇ ಒಂದು ವೋಟಿಂಗ್ ಮಾತ್ರ ತೊಗೊತಾರೆ. ಮೇ ಬಿ ಮಿಡ್ ವೀಕಲ್ಲಿ ಅಂದರೆ ವಾರದ ಒಂದು ಮಧ್ಯದಲ್ಲಿ ನಾಮಿನೇಟ್ ಮಾಡ್ಬೋದು, ಅಥವಾ ಶನಿವಾರನೇ ಅಥವಾ ಸಂಡೇನೇ ಮಾಡ್ಬೋದು ಅಂತ ಅನ್ಕೊತೀನಿ. ನನಗೆಲ್ಲ ಅನ್ನಿಸ್ತಿದೆ ಮೇ ಬಿ ವಾರದ ಒಂದು ಮಧ್ಯದಲ್ಲಿ ನಾಮಿನೇಟ್ ಈ ಎಲಿಮಿನೇಷನ್ ಇರುತ್ತೆ ಅಂತ ಅನ್ಕೊತೀನಿ. ನೋಡುವ ಏನೇನಾಗುತ್ತೆ ಅಂತ. ಯಾಕಂದರೆ ಇಂಟ್ರೆಸ್ಟಿಂಗಾಗಿ ಏನಾದರೂ ಮಾಡ್ತಾರೆ ಈ ಸಾರಿ. ಯಾಕಂದರೆ ಆಲ್ಮೋಸ್ಟ್ ಈ ಸೀಸನ್ ಹೆಂಗಾಗಿದೆ ಅಂತಂದರೆ ಫೇಕ್ ನಾಮಿನೇಷನ್ಗಳೇ ಜಾಸ್ತಿ ಆಗಿದೆ ನಾಮಿನೇಷನ್ಗಿಂತಲೂ.
ಸೊ ಒಂಥರ ಇಂಟ್ರೆಸ್ಟ್ ಇಲ್ಲ ಆ್ಯಕ್ಚುಲಿ ಎಲಿಮಿನೇಷನ್ ಅಂತ ಬಂದಾಗ. ಸೊ ಸಿಕ್ಕಾಪಟ್ಟೆ ಎಲಿಮಿನೇಷನ್ಗಳು ಬರೀ ಫೇಕಾಗೇ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಹಂಗಂದಾಗ ಅಲ್ಲಿ ಸ್ಪರ್ಧಿಗಳಿಗೆ ಒಂದು ರೀತಿಯಲ್ಲಿ ಏನು ವ್ಯತ್ಯಾಸ ಕಾಣಿಸಲ್ಲ ನನ್ನ ಪ್ರಕಾರ. ಮೇ ಬಿ ಸ್ವಲ್ಪ ಶಾಕಿಂಗ್ ಅಂತ ಅನಿಸಿದ್ರು ಕೂಡ ಸೊ ಇಂಟ್ರೆಸ್ಟಿಂಗಾಗಿ ನಮಗೂ ಅನ್ನಿಸ್ತಾ ಇಲ್ಲ, ಏನು ಗುರು ಬರೀ ಅವ್ರು ಮುಂದಕ್ಕೆ ಹಾಕ್ಕೊಂಡು ಹೋಗ್ತಾನೆ ಇದ್ದಾರೆ ಅಂತ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಸೊ ಈ ಸೀಸನ್ ಒಂದು 125 ಡೇಸ್ ಮೇಲೆ ಹೋಗುತ್ತೆ, 100 ದಿನಕ್ಕೇ ಕಂಪ್ಲೀಟ್ ಮಾಡೋದಿಲ್ಲ. ಸೊ ಅದು ಜಾನ್ ಹತ್ತಿರ ಎಂಡ್ವರೆಗೂ ಕೂಡ ತೊಗೊಂಡು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆ, 125+ ಡೇಸ್ ಆಗುತ್ತೆ. ಓಕೆ, ಸೊ ಇಷ್ಟಿತ್ತು ಈ ಒಂದು ಪ್ರೋಮೋ ರಿವ್ಯೂ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸ್ ಎಲ್ಲ ಕೆಳಗಡೆ ಸ್ವಲ್ಪ ಬಿದ್ದೋಗಿದೆ, ಕಾರಣಾಂತರದಿಂದ ವೀಡಿಯೋಗಳು ಮಾಡೋಕ್ಕಾಗಿರಲಿಲ್ಲ. ಸೊ ಆಮೇಲೆ ಟೈಮು ಕೂಡ ಇಲ್ಲ, ಸೊ ಅದಕ್ಕೋಸ್ಕರ ಮಾಡಲಿಲ್ಲ. ಸೊ ಇನ್ನು ಮುಂದೆ ಕಂಟಿನ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಸದ್ಯಕ್ಕೆ ವಿಡಿಯೋ ಎಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.